ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಹಾವು ಅಂದ ತಕ್ಷಣ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಅದರಲ್ಲೂ ನಾಗರ ಹಾವು ಅಂದರೆ ಮಾರುದ್ದ ಹೋಗಿ ನಮಸ್ಕಾರ ಮಾಡ್ತಾರೆ. ಆದರೆ ಅದೇ ನಗರದ ಹಾವು ಹಾಗೂ ಎರಡು ನಾಯಿಗಳ ನಡುವೆ ಇವತ್ತು ದೃಷ್ಟಿ ನಡೆಯಿತು. ಅರೆ ಇದೆಂಥದ್ದು ಅಂತೀರಾ? ನೀವೇ ನೋಡಿ. ನಾಗರ ಹಾವನ್ನ ನೋಡಿದ್ರೆ ಎಲ್ರೂ ಒಂದ್ ಹೆಜ್ಜೆ ಹಿಂದೆ ಹೋಗೋದಂತೂ ಖಂಡಿತ. ಆದ್ರೆ ಹೆಡೆ ಎತ್ತಿ ಯುದ್ಧಕ್ಕೆ ಸಜ್ಜಾದಂತೆ ನಿಂತಿರೋ ಹಾವಿಗೂ ಡೋಂಟ್ ಕೇರ್ ಅನ್ನದ ಈ ಶ್ವಾನವನ್ನ ನೋಡಿ. ಈ ಅಪರೂಪದ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಲೊಟ್ಟೆಗೊಂದನಹಳ್ಳಿಯಲ್ಲೇ. ಬೆಂಗಳೂರಿನಂತ ಜನಾರಣ್ಯದಲ್ಲಿ ಅದೆಲ್ಲಿತ್ತೋ ಏನೋ ಇವತ್ತು ಇದ್ದಕ್ಕಿದ್ದಂತೆ ನಾಗರ ಹಾವೊಂದು ಇಲ್ಲಿನ ರಸ್ತೆಯಲ್ಲಿ ಪ್ರತ್ಯಕ್ಷವಾಗಿತ್ತು. ಮುಸುಗುಟ್ಟು ನಾಗರಾಜನನ್ನ ಕಂಡು ಅಲ್ಲೇ ಇದ್ದ ಶ್ವಾನಗಳೆರಡು ಕುತೂಹಲದಿಂದ ಗುರಾಯಿಸಿ ನೋಡ್ತಾ ಇದ್ವು. ವಿಶೇಷ ಅಂದ್ರೆ ಹಾವಿನೊಂದಿಗೆ ಸಮರ ಸಾರಲು ಸಜ್ಜಾದಂತೆ ಕಾಣ್ತಿದ್ದ ನಾಯಿಗಳ ಪೈಕಿ ಒಂದಕ್ಕೆ ಒಂದು ಕಣ್ಣು ಇರಲಿಲ್ಲ. ಆದ್ರೂ ಅದರ ರೋಷ ಟಿವಿ ಮಾತ್ರ ಕಡಿಮೆ ಏನಿರಲಿಲ್ಲ. ಇದು ತೋಟ ಮೇಡಮ್. ಇದು ತೋಟದಿಂದ ನಾವು ಆಚೆ ಬರ್ತಾ ಇದ್ವಿ. ಬಂದವಾಗ ಒಂದು ಹಾವು ನಾಯಿ ಅಟ್ಯಾಕ್ ಮಾಡ್ತಾಯಿತ್ತು. ಅಷ್ಟು ಬೇಗ ನಮ್ಮ ಶಿವಪ್ಪನವ್ರಿಗೆ ಫೋನ್ ಮಾಡಿದೆ. ಅವರಂದ್ರು ಒಂದು 10 ನಿಮಿಷದಲ್ಲಿ ನಾನು ಬರ್ತೀನಿ ಅಂತ ಹೇಳಿದರು. ಅಷ್ಟು ಬೇಗ ಈ ನಾಯಿಗಳು ಅದನ್ನು ಎಲ್ಲೂ ಹೋಗ್ದಂಗೆ ಆ ಗಿಡದಲ್ಲಿ ಸೇರ್ಕೊಂಡಿತ್ತು. ಮತ್ತೊಂದು ವಿಶೇಷ ಅಂದ್ರೆ ಪರಸ್ಪರ ಬಿರುನೋಟದಲ್ಲಿ ಮೈ ಮರೆತಿದ್ದ ಈ ಹಾವು ಹಾಗೂ ನಾಯಿಗಳಿಗೆ ಅಲ್ಲಿ ಸುತ್ತಲೂ ಸೇರಿದ್ದ ಜನರ ಬಗ್ಗೆ ಭಯವೇ ಇರಲಿಲ್ಲ, ಅದರ ಪರಿವೂ ಇರಲಿಲ್ಲ. ಹಾಗಾಗಿ ಜನರಿಗೂ ಒಂದು ರೀತಿ ಮನೋರಂಜನೆ ಜೊತೆಗೆ ಥ್ರಿಲ್ ಸಿಕ್ಕಿತು. ಇನ್ನು ಅಷ್ಟೊತ್ತಿಗೆ ಜನರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಉರಗ ತಜ್ಞ ಸ್ನೇಕ್ ಶಿವಪ್ಪ ಹಾವನ್ನ ರಕ್ಷಣೆ ಮಾಡಿದ್ರು. 2 ನಾಯಿ ಒಂದು ನಾಗರವನ್ನ 2 ಅಟ್ಯಾಕ್ ಮಾಡ್ತಾ ಇದೆ ಅಂತ ನನಗೆ ಫೋನ್ ಬಂತು. ಅದಕ್ಕೆ ನಾನು ಅಲ್ಲಿಂದ ಬೇಗ ಬಂದು ನೋಡ್ತೀನಿ 2 ನಾಯಿ ಅಟ್ಯಾಕ್ ಮಾಡ್ತಾ ಇದೆ. ಆದರೆ ಯಾವ ನಾಯಿಗೂ ಅದು ಬಿಡ್ತಾ ಇಲ್ಲ, ಯಾವ ನಾಯಿಗೂ ಅದು ಇದು ಮಾಡ್ತಾ ಇಲ್ಲ. 2 ನಾಯಿಗೂ ಎದುರಿಸ್ತಾ ಇದೆ. ಅಷ್ಟರೊಳಗೆ ಬಂದ ತಕ್ಷಣ ಈ ನಾಯಿಗಳೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಅದು ರಕ್ಷಿಸಿದ್ದೀನಿ. ಅದು ಸ್ಪೆಟಿಕಲ್ ಕೋಬ್ರಾ. ಅದು ತಗೊಂಡೋಗಿ ಮಾರ್ಸಂದ್ರ ಫಾರೆಸ್ಟ್ಗೆ ಬಿಡ್ತಾಯಿದ್ದೀನಿ. ಸ್ನೇಕ್ ಶಿವಪ್ಪನ ಎಂಟ್ರಿಯೊಂದಿಗೆ ಬುಸ್ ಬುಸ್ ಬಹುಗಳ ದೃಷ್ಟಿಯುದ್ಧಕ್ಕೆ ಅರ್ಧದಲ್ಲೇ ಬ್ರೇಕ್ ಬಿತ್ತು. ಉರಗ ತಜ್ಞರು ಮಧ್ಯ ಪ್ರವೇಶ ಮಾಡದಿದ್ರೆ ಅಲ್ಲಿ ನಿಜವಾಗಿಯೂ ಸಮರ ಶುರುವಾಗ್ತಿತ್ತೋ ಏನೋ, ಅಥವಾ ಅದು ಸ್ನೇಹಕ್ಕೆ ದಾರಿ ಮಾಡ್ತಿತ್ತೋ ಗೊತ್ತಿಲ್ಲ. ಆದ್ರೆ ಅಷ್ಟರಲ್ಲೇ ಎಲ್ಲ ಮುಗೀತು. ಒಳ್ಳೆ ಸೀನ್ ಮಿಸ್ ಆದ ನಿರಾಶೆ ಮಾತ್ರ ಇಲ್ಲಿನ ಜನರಲ್ಲಿ ಕಾಡ್ತಿತ್ತು. ಮಮತಾ ಮಾರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅರಮನೆ ಮೈದಾನದಲ್ಲಿ ಆರಂಭವಾದ ಆರೋಗ್ಯ ಎಕ್ಸ್ಪೋ ಇಂದು ಮತ್ತಷ್ಟು ಕಲರ್ಫುಲ್ ಆಗಿತ್ತು. ಯೋಗ, ಪ್ರಕೃತಿ ಚಿಕಿತ್ಸೆ ಕುರಿತು ಅಂತಾರಾಷ್ಟ್ರೀಯ ವಿಚಾರಣಾ ಸಂಕಿರಣಕ್ಕೆ ಇಂದು ಮುಖ್ಯಮಂತ್ರಿಗಳು ಚಾಲನೆ ನೀಡಿದರು. ಬಗೆ ಬಗೆಯ ಆಯುರ್ವೇದ ಉತ್ಪನ್ನಗಳು, ಯೋಗದ ಮಹತ್ವ ಸಾರುವ ಭಿತ್ತಿಪತ್ರಗಳು, ಆಸನದ ನಾನಾ ಭಂಗಿಗಳು, ಬಗೆ ಬಗೆಯ ಚಿಕಿತ್ಸಾ ಕ್ರಮಗಳು. ಅರಮನೆ ಮೈದಾನದಲ್ಲಿ ನಿನ್ನೆಯಿಂದ ನಡೆಯುತ್ತಿರುವ ಆರೋಗ್ಯ ಎಕ್ಸ್ಪೋದ ವೈವಿಧ್ಯಮಯ ದೃಶ್ಯಗಳಿವು. ಯೋಗ, ಪ್ರಕೃತಿ ಚಿಕಿತ್ಸೆ ಕುರಿತ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಮುಖ್ಯಮಂತ್ರಿಗಳು ಇಂದು ಉದ್ಘಾಟಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ರಾಮದಾಸ್, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸೇರಿದಂತೆ ಹಲವು ಗಣ್ಯರು ಸಭೆಯಲ್ಲಿ ಹಾಜರಿದ್ದರು. The advancement made in the field of yoga has given all of us. ಇತ್ತ ಮಳಿಗೆಗಳು ಇಂದು ಸಾಕಷ್ಟು ಕಲರ್ಫುಲ್ ಆಗಿದ್ವು. ದಪ್ಪಗಾಗಲು, ತೆಳ್ಳಗಾಗಲು, ಮಧುಮೇಹಕ್ಕಾಗಿ ಇತ್ಯಾದಿ ಲೇಬಲ್ ಹೊಂದಿದ ಬಗೆ ಬಗೆಯ ಉತ್ಪನ್ನಗಳು ಜನರನ್ನ ಆಕರ್ಷಿಸುತ್ತಿದ್ವು. ಗ್ರಾಹಕರು ಈಗ ಹೆಚ್ಚೆಚ್ಚು ಆಯುರ್ವೇದಿಕ್ ಉತ್ಪನ್ನಗಳತ್ತ ತಿರುಗುತ್ತಿದ್ದಾರೆ ಎಂದು ಖುಷಿ ಪಡುತ್ತಾರೆ ಮಾರಾಟಗಾರರು. ಇಲ್ಲಿ ಏನಂದ್ರೆ ಕೆಮಿಕಲ್ ಯಾವುದೇ ಥರ ಆ್ಯಡ್ ಆಗಿರೋದಿಲ್ಲ. ಇದರಲ್ಲಿ ಪ್ಯೂರ್ ಆಯುರ್ವೇದಿಕ್ ಹರ್ಬ್ಸ್ನ ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ಯಾವುದೇ ಥರ ಅಡ್ಡ ಪರಿಣಾಮಗಳು ಇಲ್ಲದೆ ಇರೋದ್ರಿಂದ ಇವತ್ತು ಸಾವಿರಾರು ವರ್ಷಗಳಿಂದ ಇತಿಹಾಸ ಉಳಿಸ್ಕೊಂಡಿರ್ತಕ್ಕಂಥ ಈ ಆಯುರ್ವೇದ ಇವತ್ತು ಕೂಡ ಮುನ್ನಡೆಯಲ್ಲಿ ನಡೀತಾ ಇದೆ. ಇದನ್ನು ಈಗ ನಾವು ದಿನನಿತ್ಯದಲ್ಲಿ ಏನು ಊಟ ಮಾಡೋದಾಗಲಿ, ತಿಂಡಿ ತಿನ್ನೋದಾಗಲಿ ಏನು ಉಪಯೋಗಿಸ್ತೀವಲ್ಲ, ಅದೇ ಥರ ಇದು ಇಂಗ್ರೀಡಿಯೆಂಟು. ಇದೆಲ್ಲ ಫಾರೆಸ್ಟಲ್ಲಿ ಕಲೆಕ್ಷನ್ ಮಾಡೋ ಅಂಥದ್ದು, ಪ್ಲಸ್ ಕಲ್ಟಿವೇಟು ಮಾಡೋ ಅಂಥದ್ದು.
ಆಯುರ್ವೇದ, ಯುನಾನಿ, ಸಿದ್ಧ ಮೊದಲಾದ ಪರ್ಯಾಯ ಚಿಕಿತ್ಸಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳಲು ಜನರು ಮಳಿಗೆಗಳಿಗೆ ಮುಗಿಬಿದ್ದಿದ್ರು. ಬೆರಳ ತುದಿಯಲ್ಲೇ ಔಷಧ ಎಂಬ ಘೋಷಣೆಯ ಫಿಂಗರ್ ಟಿಪ್ ಚಿಕಿತ್ಸಾ ಪದ್ಧತಿಯ ಬಗ್ಗೆಯೂ ಇಲ್ಲಿ ತಿಳಿಸಿಕೊಡಲಾಗ್ತಿತ್ತು. ಬೇರೆ ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನು ಕೆಮಿಕಲ್ಸ್ ಅಂಥದ್ದು ಏನು ಪ್ರಾಬ್ಲಮ್ ಇರೋದಿಲ್ಲ. ಸ್ಪೆಷಲಿ ನಾನು ಈ ಫಿಂಗರ್ ಟಿಪ್ ಮ್ಯೂಟೇಷನ್ ಹೇಳೋದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ 7 ಇಯರ್ಸಿಂದ. ಸ್ಥಳದಲ್ಲಿಯೇ ಪರೀಕ್ಷಿಸಿ ಉಚಿತವಾಗಿ ಔಷಧ ನೀಡುವ ಸೌಲಭ್ಯವೂ ಇಲ್ಲಿದೆ. ಒಟ್ಟಾರೆ ಪರ್ಯಾಯ ಚಿಕಿತ್ಸೆಗಳ ಬಗೆಗಿನ ಜನರ ಕುತೂಹಲ, ಆಸಕ್ತಿಗೆ ಇವತ್ತು ಪ್ರದರ್ಶನಕ್ಕೆ ಹರಿದು ಬಂದ ಜನಸಾಗರವೇ ಸಾಕ್ಷಿ. ಯೋಗ, ಧ್ಯಾನ, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಇವೆಲ್ಲ ನಮ್ಮದೇ ಪರಂಪರೆಯ ಬೇರುಗಳು. ಇವುಗಳಿಗೆ ನೀರುಣಿಸಿದಷ್ಟು ನಮ್ಮ ಆರೋಗ್ಯವೇ ಹಸಿರಾಗಿರುತ್ತೆ. ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತ ಬಾರದ ಹಾಗೆ ತಡೆಯೋ ಇಂಥ ಪದ್ಧತಿಗಳು ನಮಗೀಗ ಅವಶ್ಯಕ. ಇಂಥ ಪರ್ಯಾಯ ಚಿಕಿತ್ಸಾ ಪದ್ಧತಿಯನ್ನು ಪ್ರಚಾರ ಮಾಡಿಸೋದು ಈ ಹೊತ್ತಿನ ಅಗತ್ಯ ಕೂಡ ಹೌದು. ಕ್ಯಾಮ್ರಾಮನ್ ಚಂದ್ರು ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,100 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ದರದಲ್ಲಿ 190 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,900 ರೂಪಾಯಿಗಳು. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿ 200 ರೂಪಾಯಿ ಇಳಿಕೆಯಾಗಿದೆ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ವಾಪಸ್.